ದೀಪಕ್ ಅವರು ಈಗ ಸಮಸ್ಯೆ ಇರೋದು ಲಿಂಗಾಯತರಿಗೆ, ಅಂದರೆ ಯಾವ ಕಾಲದಲ್ಲಿ ಏನಂತ ಸೇರಿಸಬೇಕು ಅಂತೇಳಿ ಧರ್ಮದ ಜಾಗದಲ್ಲಿ ಲಿಂಗಾಯತ ಸೇರಿಸಬೇಕು ಅನ್ನೋ ಚರ್ಚೆ ಆಗಿ ಬರ್ತಾ ಇದೆ. ಸರ್, ಒಂದು ನಾವು ಕ್ಲಿಯರಾಗಿ ಹೇಳಬೇಕು, ನಾನು ಲಿಂಗಾಯತ ಕಮ್ಯುನಿಟಿಯಿಂದ ಬಂದವನು. ಸೊ ಅದರಲ್ಲೇ ಪಂಚಮಸಾಲಿ ಕಮ್ಯುನಿಟಿಯವನು. ಸೊ ನಮಗೆ ಕೆಲವೊಂದಿಷ್ಟು ಹಿಂದಿನ ವಿಚಾರಗಳು ಗೊತ್ತಿರಲಿಲ್ಲ. ಸೊ ಅವಾಗೆಲ್ಲ ಏನೇನೋ ಬರ್ಸ್ಕೊಂಡು ಬಂದಿದ್ದಾರೆ. ಸೊ ಇವಾಗ ನಮಗೆ ಹಿಸ್ಟ್ರಿ ಗೊತ್ತಾಗಿದೆ, ಬಸವಣ್ಣನ ವಚನಗಳು ಗೊತ್ತಾಗಿವೆ, ಅದರಿಂದ ನಾವು ಇವಾಲ್ವ್ ಆಗಿದ್ದೀವಿ. ಸೊ ಆ ಒಂದು ಚರ್ಚೆಗೆ ಬಂದಾಗ ನಾವು ಹೆಂಗಾಗುತ್ತೆ ಅಂತಂದರೆ, ಮೊದಲು ಏನೋ ಗೊತ್ತಿರಲಿಲ್ಲ. ಸೊ ಇವಾಗೆಲ್ಲ ಸ್ಟಡಿಗಳಾಗಿದೆ ಅದ್ರ ಮೇಲೆ. ಆನಂತರ ಯಾಕೆ ಈ ಥರ ಆಯಿತು ಅನ್ನೋದು ಒಂದು ಸ್ವಲ್ಪ ಪರಿಕಲ್ಪನೆ ಕೊಡ್ತೀನಿ. 12ನೇ ಶತಮಾನದಲ್ಲಿ ಬಸವಣ್ಣವ್ರದ್ದು ಲಿಂಗಾಯತ ಧರ್ಮ, ಲಿಂಗಾಯತ ಸಮುದಾಯ ಹುಟ್ಕೊಂತು. 200 ವರ್ಷ ಭೂಗತ ಆಗಿದೆ ಸಮುದಾಯ. ಅದಾದಮೇಲೆ ಇದ್ರ ಮೇಲೆ ಒಂದಿಷ್ಟು ಕಾವ್ಯಗಳು ಅದು ಇದು ಎಲ್ಲ ಬಂತು. ಹೀಗಾಗಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಇದ್ವು. ಬಟ್ ಇವಾಗ ಕ್ಲಿಯರ್ ಆಗಿದೆ ಕಂಪ್ಲೀಟ್ಲಿ. ನೀವು ಬ್ರಿಟಿಷ್ ಗ್ರ್ಯಾಜುಯೇಟ್ ತೊಗೊಳ್ಳಿ, 1900 ಹಿಂದಿನ ಯಾವ್ಯಾವ ಬ್ರಿಟಿಷ್ ಗ್ರ್ಯಾಜುಯೇಟ್ಸ್ ವಾಲ್ಯೂಮ್, ಬೆಳಗಾವಿ ವಾಲ್ಯೂಮ್ ತೊಗೊಳ್ಳಿ, ಬಳ್ಳಾರಿ ವಾಲ್ಯೂಮ್ ತೊಗೊಳ್ಳಿ, ಗುಲ್ಬರ್ಗ ವಾಲ್ಯೂಮ್ ತೊಗೊಳ್ಳಿ, ಸ್ಪಷ್ಟವಾಗಿ ಲಿಂಗಾಯತ ಧರ್ಮ ಅಂತಿದೆ. ಈವನ್ ಮೈಸೂರು ರಾಜ್ಯದ ಸೆನ್ಸಸ್ ತೊಗೊಳ್ಳಿ, 1900 ಎಷ್ಟೋ ಇದೆ, ಅದು ಮೈಸೂರು ರಾಜ್ಯ ಇರಬೇಕಾದ್ರೆ ಅಲ್ಲೂ ಲಿಂಗಾಯತ ಧರ್ಮ ಅಂತಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ಹೋಯ್ತಿದ್ದು? ಇದು ಕ್ವಶನ್ ಮಾಡ್ಬೇಕು ಸರ್. ಅದು ನಮಗೆ ಗೊತ್ತಾಯಿತು ಇವಾಗ ಸತ್ಯ. ಅದಕ್ಕೋಸ್ಕರ ನಾವು ಲಿಂಗಾಯತ ಅನ್ನೋದು ಸಪ್ರೇಟು, ಲಿಂಗಾಯತ ಧರ್ಮ ಅನ್ನೋದು ಸಪ್ರೇಟು. ಇದನ್ನೇ ವೀರಶೈವ ಮಹಾಸಭಾ ಇವತ್ತೇನು ಹೇಳ್ತಿದಾರಲ್ಲ, ವೀರಶೈವ ಸಪ್ರೇಟಾಗಿ ಬಸ್ 3 ಸರ್ತಿ ಇವರು ಪ್ರಪೋಸಲ್ ಕಳಿಸಿದ್ದಾರೆ ವೀರಶೈವ ಧರ್ಮ ಆಗ್ಬೇಕಂತೇಳಿ. ಸೊ ವೀರಶೈವದಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದು ಇವಾಲ್ವ್ ಫ್ರಮ್ ದ ತುಂಬ ಶೈವ ಪಂಥಗಳಿದೆ, ಅದರಿಂದ ಒಂದು ಇವಾಲ್ವ್ ಆಗಿದ್ದು. ಬಟ್ ಬಸವಣ್ಣವ್ರ ಧರ್ಮ ಹಂಗಲ್ಲ. ಬಸವಣ್ಣವರ ಶಿವನೇ ಬೇರೆ, ವೀರಶೈವರ ಶಿವನೇ ಬೇರೆ ಆಗ್ತಾನೆ. ನಾವು ಇಷ್ಟಲಿಂಗಧಾರಿಗಳು. ಮೇನ್ ಹೇಳ್ಬೇಕಂದ್ರೆ ನಾವು ಯಾವ ಗುಡಿಗೆ ಹೋಗ್ಬೇಕಾಗಿಲ್ಲ. ಎಸ್ಪೆಷಲಿ ಬಸವಣ್ಣವ್ರ ಜೊತೆ ಬಂದಿರೋ ಯಾರು ತಳಮಟ್ಟದ ಸಮುದಾಯ, ಯಾರಿಗೆ ಗುಡಿಗೆ ಪ್ರವೇಶ ಇರಲಿಲ್ಲ ಅವರು ಬಸವಣ್ಣವ್ರ ಹತ್ರ ಬಂದರು. ಇನ್ನು ಕೋವಿಡಲ್ಲಿ ಯಾವ ಗುಡಿಗಳಿಗೂ ಇದಾಗಲಿಲ್ಲ. ಬಟ್ ಬಸವಣ್ಣ ಆ ಟೈಮಲ್ಲಿ ಒಂದು ಸೈಂಟಿಫಿಕ್ ಆಗಿ ಲಿಂಗ ಪೂಜೆ ಕೊಟ್ಟ. ಈ ಲಿಂಗ ಪೂಜೆ ಅಂದರೆ ನಮ್ದು ಜಂಗಮ ಅಂತಾರೆ ವೀರಶೈವರು. ಬಟ್ ನಮ್ಮ ಜಂಗಮ ಏನಂದರೆ ನಾವು ಲಿಂಗನ ಕಟ್ಕೊಂಡು ಓಡಾಡ್ತೀವಿ, ಅದೇ ನಮ್ಮದು ಜಂಗಮ. ಅಂದರೆ ನಮ್ಮನ್ನೇ ನಾವು ಪೂಜೆ ಮಾಡ್ಕೊಳ್ಳೋದು ಅಂತ ಬಂದಿರೋದು ಇದು. ಸೊ ಹೀಗಾಗಿ ಈ ಸತ್ಯಗಳು ನಮಗೆಲ್ಲ ಈಗ ರೀಸೆಂಟ್ಲಿ ಗೊತ್ತಾಯಿತು. ಸೊ ಆ್ಯಕ್ಚುಲಿ ನಾನು ನಿಮಗೆ ಹೇಳಬೇಕು, ನನ್ನ ಪರವಾಗಿ, ನಾನು ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ, ನನಗೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಏನು ಲಿಂಗಾಯತ ಧರ್ಮದ ಹೋರಾಟ ಆಯಿತು ಲಾಸ್ಟ್ ಟೈಮ್. ಇವಾಗ ಸರ್ ಹೇಳಿದ್ರು ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ ಲಿಂಗಾಯತ ಧರ್ಮದ ಹೋರಾಟ ಇಲ್ಲ. ಲಿಂಗಾಯತ ಧರ್ಮದ ಹೋರಾಟ ಆಗಿದ್ದು ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಇರೋದು ಇದ್ದಾಗಿನಿಂದ ಕೂಡಲ ಸಂಗಮದಲ್ಲಿ ಬಸವ ಧರ್ಮ ಪೀಠ ಅಂತಿದೆ. ಅದು ಯಾವ ಇಯರಲ್ಲಾಗಿದೆ ಅದನ್ನೆಲ್ಲ ಮಿತ್ರರು ತಿಳ್ಕೊಬೇಕು. ಅವಾಗಿಂದನೇ ಲಿಂಗಾಯತ ಧರ್ಮ ಅಂತ ತುಂಬ ಆರ್ಟಿಕಲ್ ಬಂದಿದೆ, ತುಂಬ PhDಗಳಾಗಿದೆ ಇದ್ರ ಮೇಲೆ. ಸಪ್ರೇಟಾಗಿ ಹೋಗ್ಬೇಕಂತ ಪ್ರಪೋಸಲ್ಸ್ಗಳು ಕೊಟ್ಟಿದ್ದಾವೆ. ಅದನ್ನೆಲ್ಲ ಕ್ರೋಢೀಕರಿಸಿ ವೀರಶೈವ ಮಹಾಸಭಾ ವೀರಶೈವ ಹೆಸರಲ್ಲಿ ಕೊಟ್ಟಿದೆ ಧರ್ಮ. ಬಟ್ ಆಚರಣೆಗಳೆಲ್ಲ ಸೇಮು, ವರ್ಡಿಂಗ್ ತಪ್ಪಾಗಿರೋದಕ್ಕೆ ಅದು ರಿಜೆಕ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ಲ ಲಿಂಗಾಯತ ಇದರಲ್ಲಿ ಅಂದರೆ ಲಿಂಗಾಯತ್ ಅಂತ ವರ್ಡಲ್ಲಿ ಹೋದರೆ ಅಂದರೆ ಒಂದು ಧರ್ಮ ಅನ್ನಕ್ಕೆ ಏನು ಬೇಕು? ಧರ್ಮಗುರು ಬೇಕು. ವೀರಶೈವರಿಗೆ ಧರ್ಮಗುರು 5 ಜನ ಆಗ್ತಾರೆ. ಸೊ ಅದಕ್ಕೋಸ್ಕರ ಬಸವಣ್ಣ ಅಂತ ಒಂದು ಧರ್ಮಗುರುನ ಇಟ್ಕೊಂಡು ಒಂದು ಧರ್ಮ ಗ್ರಂಥಗಳು ಬೇಕು. ಯಾವ ಥರ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಮತ್ತು ಮುಸ್ಲಿಮರಿಗೆ ಕುರಾನ್ ಇದೆ, ಆ ಥರ ನಮಗೆ ವಚನಗಳು ಕುರಾನ್ ನಮಗೆ. ಸೊ ಇದರ ಆಧಾರದ ಮೇಲೆ ನೀವು ಹೆಂಗೆ ಜೈನರಿಗೆ ಸಪ್ರೇಟ್ ಧರ್ಮ ಅಂತಿರಲ್ಲ, ಅವರು ಮತ್ತು ಅವರು ಹಿಂದೂ ಧರ್ಮದಿಂದ ಇವಾಲ್ವ್ ಆದವರು. ಮೊದಲೆಲ್ಲ ಹಿಂದೂಗಳೇ ಇಲ್ಲಿಲ್ಲರು.